ಹಾಯ್ ನಮಸ್ಕಾರ ಶಿಕ್ಷಕರೇ, ತಮಗೆಲ್ಲ ಎಜುಕೇರ್ ಮೀಡಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನಲ್ಲಿ UDISE ಅನ್ನು ಅಪ್ಡೇಟ್ ಮಾಡೋದನ್ನು ನಿಮಗೆಲ್ಲ ಗೊತ್ತು. ಅಪ್ಡೇಟ್ ಮಾಡಿದ ನಂತರ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡೋದು ಯಾವ ರೀತಿ ಅಂತಕ್ಕಂಥದ್ದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಶಾಲೆಯ ಲಾಗಿನ್ಗಳನ್ನು ಬಳಸ್ಕೊಂಡು ನೀವಿಲ್ಲಿ ಮೊದಲಿಗೆ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಇಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟಿಗೆ ಬಂದು ಅದರಲ್ಲಿ ಅಪ್ಡೇಟ್ ಸ್ಕೂಲ್ ಇನ್ಫೋ ಆ್ಯಂಡ್ UDISE ಪ್ಲಸ್ ಅಂತಕ್ಕಂಥ ಒಂದು ಸೆಕೆಂಡ್ ಟ್ಯಾಬ್ ಇದೆಯಲ್ಲ, ಅದನ್ನು ಟ್ಯಾಪ್ ಮಾಡಬೇಕು. ನಂತರ ನೀವಿಲ್ಲಿ ಒಂದು ಕನ್ಫರ್ಮ್ ಮಾಡ್ಕೋಬೇಕು, ಪ್ಲೀಸ್ ಸೆಲೆಕ್ಟ್ ಆ್ಯನ್ ಅಕಾಡೆಮಿಕ್ ಇಯರ್ 2020-23 ಅಂತ ಇಲ್ಲಿ ತೋರಿಸಿ, ಅಂದರೆ ಪ್ರೆಸೆಂಟ್ ಅಕಾಡೆಮಿಕ್ ಇಯರಲ್ಲಿ ಇರಬೇಕು. ನಂತರ ರೆಫರೆನ್ಸ್ ಲಿಂಕ್ಗಳ ಒಂದು ಎಡಕ್ಕೆ ಮತ್ತು ಬಲಕ್ಕೆ ಇರ್ತಕ್ಕಂತಹ ಸಬ್ಮಿಟ್ ಸ್ಟೇಟಸ್ ಮತ್ತು ವ್ಯಾಲಿಡೇಟ್ ಸ್ಟೇಟಸ್ ಅದು ಬ್ಲೂ ಕಲರ್ ರೈಟಿಗೆ ಆಗಿರಬೇಕು. ಯಾವುದಾದ್ರೂ ರೆಡ್ ಮಾರ್ಕ್ ಇದ್ದರೆ ಇದನ್ನು ನಾವು ಫ್ರೀಸ್ ಮಾಡಲಿಕ್ಕೆ ಬರಲ್ಲ. ಸೊ ಎಲ್ಲ ಒಂದು ರೆಫರೆನ್ಸ್ ಲಿಂಕ್ಗಳು, ಸಬ್ಮಿಟ್ ಸ್ಟೇಟಸ್ ಮತ್ತು ವ್ಯಾಲಿಡೇಷನ್ ಸ್ಟೇಟಸ್ ಕೂಡ ಎಲ್ಲವೂ ರೈಟ್ ಕ್ಲಿಕ್ ಆಗಿರಬೇಕು, ಅಂದರೆ ಬ್ಲೂ ಕಲರಲ್ಲಿ ರೈಟ್ ಮಾರ್ಕ್ ಆಗಿರಬೇಕು. ಇದಾದ ನಂತರ ಇಲ್ಲಿ ಕೆಳಗಡೆ ಇರತಕ್ಕಂತಹ ಫ್ರೀಸನ್ನು ನೀವು ಕ್ಲಿಕ್ ಮಾಡಬೇಕು. ಡೇಟಾ ಫ್ರೀಸ್ ಆಗುತ್ತೆ, ಅಂದರೆ ನೀವು ಯಾವುದೇ ರೀತಿ ಚೇಂಜಸ್ ಮಾಡಲಿಕ್ಕೆ ಬರುವುದಿಲ್ಲ. ಆದರೆ ನೀವು ಏನಾದರೂ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಫ್ರೀಸ್ ಅಂತಕ್ಕಂಥದ್ದು ಇನ್ಆ್ಯಕ್ಟಿವ್ ಆಗಿರುತ್ತೆ. ಅದರ ಪಕ್ಕದಲ್ಲಿ ಇರತಕ್ಕಂತಹದ್ದು ಅನ್ಫ್ರೀಸ್ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡೋದರ ಮೂಲಕ ನೀವು ಮತ್ತೆ ಏನು ಮಾಡಪ್ಪ ಅಂತಂದ್ರೆ ರಿವೋಲ್ಟ್ ಮಾಡ್ಬೋದು. ಸೊ ರಿವೋಲ್ಟ್ ಮಾಡಿ ನೀವು ಅಲ್ಲಿ ಲಿಂಕ್ಗಳನ್ನು ಎಡಿಟ್ ಮಾಡ್ಬೋದು. ಸೊ ನಿಮ್ಮ ಮಾಹಿತಿ ಎಲ್ಲ ಕರೆಕ್ಟಾಗಿದೆ, ಫ್ರೀಸ್ ಮಾಡಿದ್ದೀರಾ. ಸೊ ನೆಕ್ಸ್ಟ್ ಏನು ಮಾಡಬೇಕು, ನಾವು ಡೌನ್ಲೋಡ್ ಸರ್ಟಿಫಿಕೇಟನ್ನು ಕ್ಲಿಕ್ ಮಾಡಬೇಕು. ಡೌನ್ಲೋಡ್ ಸರ್ಟಿಫಿಕೇಟನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ನ ಡಿವೈಸ್ನಲ್ಲಿ PDF ರೂಪದಲ್ಲಿ ಒಂದು ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ. ಅದು ಡಿಕ್ಲರೇಷನ್ ಬೈ ಮೇಲ್ಗಡೆ ಏನಿರುತ್ತಪ್ಪ ಅಂದರೆ ಡೈಸ್ ಕೋಡ್ ಇರುತ್ತೆ, ಸ್ಕೂಲ್ ನೇಮ್ ಇರುತ್ತೆ. ಡಿಕ್ಲರೇಷನ್ ಬೈ ಸ್ಕೂಲ್ ಇನ್ಚಾರ್ಜ್ ಅಂದರೆ ಇಲ್ಲಿ HM ಅಥವಾ ಪ್ರಿನ್ಸಿಪಾಲ್ ಯಾರೇ ಇದ್ದರೂ ಕೂಡ ಅವರ ಒಂದು ಡಿಕ್ಲರೇಷನ್ ಇದ್ದು, ಕೆಳಗಡೆ ಸಿಗ್ನೇಚರ್, ಅವರ ಹೆಸರು ಮತ್ತು ಡೆಸಿಗ್ನೇಷನ್ ಕೂಡ ಇರುತ್ತೆ. ಸಿಗ್ನೇಚರ್ನ ನಂತರ ಪ್ಲೇಸ್ ಇರುತ್ತೆ, ಡೇಟ್ ಇರುತ್ತೆ. ಸೊ ಈ ಒಂದು PDF ಫಾರ್ಮೆಟನ್ನು ಆ ಶಾಲೆಯ ಮುಖ್ಯ ಗುರುಗಳು ಅಥವಾ ಪ್ರಿನ್ಸಿಪಾಲ್ ಅದನ್ನು ಪ್ರಿಂಟೌಟ್ ತಗೊಂಡು ಆ ಪ್ರಿಂಟೌಟ್ನಲ್ಲಿ ಮ್ಯಾನ್ಯುವಲ್ ಆಗಿ ಸಿಗ್ನೇಚರ್ ಮಾಡಬೇಕು ಮತ್ತು ಸೀಲ್ ಸಿಗ್ನೇಚರ್ ಹಾಕಿ ಡೇಟ್ ಮತ್ತು ಪ್ಲೇಸನ್ನು ಹಾಕಬೇಕು. ಹಾಕಿ ಇದ್ರದ್ದು ಒಂದು ಫೋಟೋ ನಾವು ಮೊಬೈಲಲ್ಲಿ ತಕ್ಕೋಬೇಕು. ಅಂದರೆ ಇದು ಫೋಟೋ ಯಾವ ರೀತಿ ಇರಬೇಕು ಅಂತಂದರೆ JPE ಫಾರ್ಮೆಟಲ್ಲಿ ಇರುತ್ತೆ. ಅದನ್ನು ನಾವು PDFಗೆ ಕನ್ವರ್ಟ್ ಮಾಡ್ಬೋದು. ಅದನ್ನು ಕೂಡ ನಮ್ಗೆ ಯಾವ ರೀತಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಗೂಗಲ್ ಕ್ರೋಮ್ಗೆ ಹೋಗಿ ಇಮೇಜ್ ಟು PDF ಅಂತಕ್ಕಂಥದ್ದನ್ನು ಟೈಪ್ ಮಾಡ್ತೀನಿ. ಇಮೇಜ್ ಟು PDF ಕನ್ವರ್ಟರ್. ಸೊ ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ಹಲವಾರು ಲಿಂಕ್ಗಳು ಬರುತ್ತೆ. ಸೊ ನಾನು ನಿಮ್ಗೆ ರೆಫರ್ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ, ಆಮೇಲೆ ಪ್ರಿಫರ್ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ilopdf.com ಅಂತಕ್ಕಂಥ ವೆಬ್ಸೈಟ್ ಮೂಲಕ ಮಾಡಿದರೆ ತುಂಬ ಚೆನ್ನಾಗಿ ಕನ್ವರ್ಟ್ ಆಗುತ್ತೆ. ಸೊ ನಾನು ಇಲ್ಲಿ ಸೆಕೆಂಡ್ ಲಿಂಕನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ JPG ಟು PDF ಅಂತಕ್ಕಂಥದ್ದು ಬರುತ್ತೆ. ಸೆಲೆಕ್ಟ್ JPG ಇಮೇಜ್ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಆಲ್ರೆಡಿ ನೀವೇನು ಇಲ್ಲಿ ಸರ್ಟಿಫಿಕೇಟನ್ನ ನಿಮ್ಗೆ ಕಳಿಸಿರ್ತಾರಲ್ಲ ವಾಟ್ಸಪ್ಪಲ್ಲಿ ಅಥವಾ ಯಾವುದೋ ಒಂದು ಮುಖಾಂತರ ಕಳಿಸಿರ್ತಾರೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವಿಲ್ಲಿ ಅಪ್ಲೋಡ್ ಮಾಡಿ ಕೆಳಗಡೆ ಇರತಕ್ಕಂತಹ ಕನ್ವರ್ಟ್ ಟು PDF ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಬೇಕು. ಸೊ ಈಗ ಏನಾಯಿತು, ನಿಮ್ಮ ಇಮೇಜು PDF ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಡೌನ್ಲೋಡ್ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಿಬಿಟ್ರೆ ಆ ಇಮೇಜ್ ಏನಾಗೈತೆ ನಿಮ್ಮ ಮೊಬೈಲಲ್ಲಿ PDF ಆಗಿ ಡೌನ್ಲೋಡ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು, ಈಗ ಇಮೇಜ್ ಏನಾಗಿದೆ ಅದು PDF ಆಗಿ ಡೌನ್ಲೋಡ್ ಆಗಿರುತ್ತೆ. ನಂತರ ಈಗ ನೀವು ಮತ್ತೆ ಎಲ್ಲಿ ಬರಬೇಕು ಅಂತಂದ್ರೆ ನಿಮ್ಮ ಡೈಸಲ್ಲಿ ಬರಬೇಕು. ಸೊ ಸ್ಯಾಡ್ಸ್ನ ಡೈಸ್ ಒಂದು ಲಿಂಕಲ್ಲಿ ಬಂದು ಫ್ರೀಸ್ ಅಂತಕ್ಕಂಥ ಒಂದು ಟ್ಯಾಬ್ ಇನ್ಆ್ಯಕ್ಟಿವ್ ಆಗಿರುತ್ತೆ. ಅದು ಬಿಟ್ಟರೆ ಅನ್ಫ್ರೀಸ್, ಡೌನ್ಲೋಡ್ ಸರ್ಟಿಫಿಕೇಟ್ ಮತ್ತು ಅಪ್ಲೋಡ್ ಸರ್ಟಿಫಿಕೇಟ್ ಈ ಮೂರು ಕೂಡ ಆ್ಯಕ್ಟಿವ್ ಆಗಿರುತ್ತೆ. ಇಲ್ಲಿ ಅಪ್ಲೋಡ್ ಸರ್ಟಿಫಿಕೇಟ್ ಅಂತಕ್ಕಂಥದ್ದು ಯಾವಾಗ ಆ್ಯಕ್ಟಿವ್ ಆಗುತ್ತಪ್ಪ ಅಂತಂದ್ರೆ ಡೌನ್ಲೋಡ್ ಸರ್ಟಿಫಿಕೇಟ್ನ ಕ್ಲಿಕ್ ಮಾಡಿದ ಮೇಲೆ ಮಾತ್ರ ಅಪ್ಲೋಡ್ ಸರ್ಟಿಫಿಕೇಟ್ ಅಂತಕ್ಕಂಥದ್ದು ಆ್ಯಕ್ಟಿವ್ ಆಗುತ್ತೆ. ಹಾಗಾಗಿ ಈಗ ಏನು ಮಾಡಬೇಕು, ನೀವು ಇಲ್ಲಿ ಅಪ್ಲೋಡ್ ಸರ್ಟಿಫಿಕೇಟ್ ಅಂತಕ್ಕಂಥದ್ದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮತ್ತೊಂದು ಡಿಕ್ಲರೇಷನ್ ಓಪನ್ ಆಗುತ್ತೆ. ಡಿಕ್ಲರೇಷನ್ ಬೈ ಹೆಡ್ ಮಾಸ್ಟರ್ ಆರ್ ಪ್ರಿನ್ಸಿಪಲ್ ಅಂತೇಳಿ ಸ್ಟಾರ್ಟಿಂಗ್ ಇರ್ತಕ್ಕಂಥ ಒಂದು ಚೆಕ್ ಬಾಕ್ಸನ್ನು ನೀವು ಚೆಕ್ ಮಾಡಬೇಕು. ಐ ಹಿಯರ್ ಬೈ ಡಿಕ್ಲೇರ್ ದ್ಯಾಟ್ ದ ಇನ್ಫಾರ್ಮೇಷನ್ ಎಂಟರ್ಡ್ ಇನ್ ದಿಸ್ ಡೇಟಾ ಕ್ಯಾಪ್ಚರ್ ಫಾರ್ಮ್ಯಾಟ್, ದಟ್ ಇಸ್ DCF, ಈಸ್ ಟ್ರೂ ಆ್ಯಂಡ್ ಕರೆಕ್ಟ್ ಟು ದಿ ಬೆಸ್ಟ್ ಆಫ್ ಮೈ ನಾಲೆಡ್ಜ್. ಐ ಅಂಡರ್ಟೇಕ್ ಟು ಇನ್ಫಾರ್ಮ್ ಎನಿ ಚೇಂಜಸ್ ದೇರ್ ಇನ್ ಇಮಿಡಿಯೇಟ್ಲಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿ ನನ್ನ ಒಂದು
ನನಗೆ ತಿಳಿದ ಮಟ್ಟಿಗೆ ಸರಿಯಾಗಿದೆ ಅಂತಕ್ಕಂಥ ಒಂದು ಡಿಕ್ಲೇಷನ್ ಇದು. ಡಿಕ್ಲೇರ್ಡ್ ಬೈ ಅಲ್ಲಿರ್ತಕ್ಕಂಥ ಹೆಡ್ ಮಾಸ್ಟರ್ದ ಒಬ್ಬ ಹೆಸರನ್ನು ಹಾಕಬೇಕಾಗತ್ತೆ. ನಂತರ ಅವರ ಒಂದು ಮೊಬೈಲ್ ನಂಬರನ್ನು ಕೂಡ ಹಾಕಬೇಕಾಗತ್ತೆ. ಚೂಸ್ ಫೈಲ್ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಬೇಕು. ಚೂಸ್ ಫೈಲ್ನ ಕ್ಲಿಕ್ ಮಾಡಿದ ಮೇಲೆ ಇದು ನಿಮಗೆ ಫೈಲ್ ಎಲ್ಲಿಂದ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಇಲ್ಲಿ ಮಾಹಿತಿ ಬರುತ್ತೆ. ಕ್ಯಾಮ್ರಾ ರೆಕಾರ್ಡರ್ ಮತ್ತು ಫೈಲ್ಸ್ ಅಂತಕ್ಕಂಥದ್ದು. ಸೊ ಫೈಲ್ಸ್ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲಲ್ಲಿ ಬೇರೆ ಬೇರೆ ರೀತಿ ಬರ್ಬೋದು. ಸೊ ಫೈಲ್ಸನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ ನಾನು. ಸೊ ಇಲ್ಲಿ PDF ಲೊಕೇಶನ್ ಇಲ್ಲಿದೆ ನೋಡಿ, ನಾನು ಸೇವ್ ಮಾಡಿರ್ತಕ್ಕಂಥ PDF. ಆ ಫೈಲ್ ನೇಮ್ ಕೂಡ ಇಲ್ಲಿ ಮುಂದ್ಗಡೆ ಬರುತ್ತೆ, ಚೂಸ್ ಫೈಲ್ ಕಡೆ ಮುಂದೆ. ನಂತರ ಏನಪ್ಪ ಅಂತಂದ್ರೆ ಇಲ್ಲಿ ಸರ್ಟಿಫೈಡ್ ಡೇಟಾ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಬೇಕು. ಸೊ ಆರ್ ಯು ಶ್ಯೂರ್ ಅಂತ ಕೇಳುತ್ತೆ. ಎಲ್ಲ ಮಾಹಿತಿ ಕರೆಕ್ಟ್ ಇತ್ತಪ್ಪ ಅಂತಂದ್ರೆ ಓಕೆ ಅಂತ ಕ್ಲಿಕ್ ಮಾಡಬೇಕು. ಇದಾದ ನಂತರ ನಿಮಗೆ ಇಲ್ಲಿ ಕಾಣಿಸ್ಬೋದು ಸರ್ಟಿಫಿಕೇಟ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬರುತ್ತೆ. ನಂತರ ಇಲ್ಲಿ ಸರ್ಟಿಫೈಡ್ ಡೇಟಾ ಅಂತಕ್ಕಂಥ ಒಂದು ಟ್ಯಾಬ್ ಇನ್ಆಕ್ಟಿವ್ ಆಗುತ್ತೆ. ಈಗ ಏನಾಯ್ತಪ್ಪ ಅಂದರೆ ನೀವು UDISE ಫ್ರೀಸ್ ಮಾಡಿದಿರಿ, ಅಲ್ಲಿರ್ತಕ್ಕಂಥ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಂಡ್ರಿ, ಆ ಡಿಕ್ಲರೇಷನ್ ಸರ್ಟಿಫಿಕೇಟ್ನ ನೀವು ಇಲ್ಲಿಗೆ ಅಪ್ಲೋಡ್ ಮಾಡಿದಿರಿ. ಈಗ ನಿಮ್ಮ ಎಲ್ಲ ಮಾಹಿತಿ ಡಿಕ್ಲರೇಷನ್ ಸರ್ಟಿಫಿಕೇಟು ಸ್ಯಾಡ್ಸ್ನಲ್ಲಿ ಅಪ್ಲೋಡ್ ಆಗುತ್ತೆ. ಈ ವಿಡಿಯೋ ತಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.